ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ದೊಡ್ಡ ಅಧಿಕಾರಿಯಾಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ಕಾಲೇಜನ್ನ ಹೇಗಾದ್ರೂ ಮಾಡಿ ತೆಗೆಸ್ಲೇಬೇಕು. ಸರ್ ಹತ್ರ ಒಂದ್ಸಲ ಮಾತಾಡಿ ನೋಡ್ಬೇಕು. ಅವ್ರ ಜೊತೆ ನೇರವಾಗಿ ಹೋಗಿ ಕೋರ್ಟಲ್ಲೇ ದಾವೆ ಹೂಡ್ತೀನಿ. ಸರ್ ನನ್ನ ಜೊತೆಗಿದ್ರೆ ಕೆಲಸ ಸ್ವಲ್ಪ ಸುಲಭ ಆಗುತ್ತೆ. ಮೇ ಐ ಕಮನ್ ಸರ್? ಭೀಮಾ, ವಾಪಸ್ ಬಂದ್ಬಿಟ್ಟೆ? ಏನ್ ವಿಷಯ? ಹಾ ಸರ್, ಅದು ಒಂದು ತೊಂದರೆಯಲ್ಲಿದ್ದೀನಿ. ನಿಮ್ ಸಹಾಯ ಬೇಕಿತ್ತು. ಹೇಳು, ಏನಾಯ್ತು? ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ವಿರುದ್ಧ ದೂರು ಕೊಡ್ಬೇಕಿತ್ತು. ಆದ್ರೆ ಪೊಲೀಸ್ನವರು ಅವ್ರು ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ದೂರು ಬರ್ಕೊಳ್ಳಿಲ್ಲ. ಅದಕ್ಕೆ ನಿಮ್ ಜೊತೆ ಕೋರ್ಟ್ಗೆ ಹೋಗಿ ಅಲ್ಲೇ ಕೇಸ್ ರಿಜಿಸ್ಟರ್ ಮಾಡಿಸೋಣ ಅಂತಿದ್ದೀನಿ. ನೀವು? ಹಲೋ ಮೈ ಡಿಯರ್ ಫ್ರೆಂಡ್. ಸ್ಟೀವನ್, ಹೌ ಆರ್ ಯು? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಅಪರೂಪಕ್ಕೆ ನಮ್ಮ ಆಫೀಸ್ ಕಡೆಗೆ? ಇವರು ಸ್ಟೀವನ್ ಅಂತ ನನ್ನ ಹಳೆ ಸ್ನೇಹಿತರು. ಬರೀ ಸ್ನೇಹ ಅಲ್ಲ, ನನ್ನ ಮೇಲೆ ಇವ್ರ ಋಣ ಇದೆ. ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ತುಂಬಾ ಸಹಾಯ ಮಾಡಿದ್ದಾರೆ ನನಗೆ. ಹೌದಾ ಸರ್? ಸ್ಟೀವನ್ ಇವನು ಭೀಮರಾವ್ ಅಂತ, ತುಂಬಾ ಬುದ್ಧಿವಂತ. ನೀವು ನೋಡ್ತಾ ಇರಿ, ಒಂದಿನ ದೊಡ್ಡ ವಕೀಲ ಆಗ್ತಾನೆ. ಗುಡ್, ವೆರಿ ಗುಡ್. ಒಂದು ಗ್ಲಾಸ್ ನೀರು ಸಿಗ್ಬೋದಾ? ಈಗ ಹೇಳಿ, ನಾನು ಹುಡುಕೊ ಬಂದಿದ್ದ ವಿಷಯ ಏನು? ಒಂದು ಕೇಸ್ ಇದೆ, ಅದನ್ನು ನೀನು ನಾನು ಪರ ವಾದ ಮಾಡಬೇಕು. ಅಫ್ಕೋರ್ಸ್, ನಿಮಗೋಸ್ಕರ ಎಂಥ ಕೇಸ್ ಆದ್ರೂ ವಾದ ಮಾಡ್ತೀನಿ. ಹೇಳಿ. ಥ್ಯಾಂಕ್ ಯು. ಒಬ್ಬ ಹುಡುಗ ಇದ್ದಾನೆ, ನಾನು ವಿರುದ್ಧ ಕೇಸ್ ಮಾಡ್ತೀನಿ ಅಂತ ಧಮಕಿ ಹಾಕ್ತಿದ್ದಾನೆ. ಅಂದ ಹಾಗೆ ಈಗ ತಾನೇ ಭೀಮರಾವ್ ಕೂಡ ಒಬ್ಬರ ವಿರುದ್ಧ ಕೇಸ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದ. ಏನ್ ಹೇಳು ಭೀಮರಾವ್? ಇಲ್ಲ ಸರ್, ಅಂತ ಮುಖ್ಯವಾದ ವಿಷಯ ಏನೂ ಇಲ್ಲ. ಆಮೇಲೆ ಹೇಳ್ತೀನಿ. ನಾನು ಮನೆಗೆ ಹೋಗ್ಬೇಕೀಗ. ರಮಾ ಬೇಗ ಬನ್ನಿ ಅಂತ ಬೇರೆ ಹೇಳಿದ್ಲು. ಹೋಗ್ತಾ ತರಕಾರಿ ತಗೊಂಡು ಹೋಗ್ಬೇಕು. ಸರಿನಪ್ಪ, ಹೋಗ್ಬಾ. ಈಗ ಹೇಳಿ. ಒಬ್ಬ ಹುಡುಗನ ವಿರುದ್ಧ ತುಂಬಾ ಸ್ಟ್ರಾಂಗ್ ಆಗಿ ಕೇಸ್ ವಾದ ಮಾಡೋಕೆ ಸಿದ್ಧವಾಗಿರಿ. ಅಂಡರ್ಸ್ಟ್ಯಾಂಡ್? ಆ ಸ್ಟೂಡೆಂಟ್ ಹೆಸರೇನು? ನಾಟ್ ಅಟ್ ಆಲ್. ಹೆಸರಿಂದ ಸಂಬೋಧಿಸಲ್ಲ ಅವನ್ನ ಒಬ್ಬ ಪುಂಡ ಅಂತ ಕರೆದ್ರೆ ಆಗ ಜಡ್ಜ್ ಮೇಲೆ ಬೇರೆ ಪರಿಣಾಮ ಬೀರುತ್ತೆ. ಆಮ್ ಐ ರೈಟ್? ಅದು ಸರಿನೇ. ಆದ್ರೆ ನೀವು ವಕೀಲ್ ಸಾಹೇಬ್ರಿಗೆ ಎಲ್ಲ ವಿಷಯ ಹೇಳ್ಬೇಕಾಗಿತ್ತು. ಅವ್ರು ಯಾರ ಪರ ನಿಲ್ಬೇಕು ಅನ್ನೋದು ಅವರೇ ಆಯ್ಕೆ ಮಾಡ್ತಾ ಇದ್ರು. ನ್ಯಾಯನ ಇಲ್ಲ ಸ್ನೇಹನ ಅಂತ. ಒಂದ್ ವೇಳೆ ನಾನು ಹೇಳಿದ್ರೆ ಆಯ್ಕೆಗಿಂತ ಅವರನ್ನ ಧರ್ಮ ಸಂಕಟಕ್ಕೆ ಹಾಕ್ದಾಗತ್ತೆ. ಎಲ್ಲ ಗೊತ್ತಿದ್ದು ಕೂಡ ಒಬ್ರನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸೋದು ಸರಿ ಅನ್ನಿಸ್ಲಿಲ್ಲ. ಇದೇ ಕಷ್ಟ ಆಗೋದು. ಎಲ್ರ ಪರವಾಗಿ ನೀವೇ ಯೋಚಿಸ್ತೀರಾ? ಭೀಮಾ ಸರಿಯಾಗಿ ಹೇಳ್ತಾ ಇದ್ದಾನೆ. ಅವನ ನಿರ್ಧಾರ ಸರಿನೇ ಇದೆ, ಜೊತೆಗೆ ತೊಂದರೆನೂ ಹೆಚ್ಚಾಗೋ ಸಂಭವನೆ ಇದೆ. ಒಂದು ವೇಳೆ ಭೀಮನ್ ಸೀನಿಯರು ಬ್ರಿಟಿಷ್ ಅಧಿಕಾರಿಗಳ ಪರವಾಗಿ ನಿಂತ್ರೆ, ಹಾಗಿದ್ರೆ ಭೀಮನ್ ಪರ ಯಾರು ವಾದ ಮಾಡ್ತಾರೆ? ಭೀಮರಾವ್, ಇವರಿಲ್ಲಿ? ಹೇಳಿ, ಏನಿಷ್ಟೊತ್ತಲ್ಲಿ?
ನಿನ್ನಿಂದಾಗಿ ಬ್ರಿಟಿಷ್ ಸರ್ಕಾರದ ಕಡೆಯಿಂದ ಮಹಾರಾಜರಿಗೆ ಒಂದು ನೋಟಿಸ್ ಬಂದಿದೆ. ಮಹಾರಾಜರು ಯಾರಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿದ್ದಾರೋ, ಅಂದ್ರೆ ನೀನು ದೊಡ್ಡ ಹುದ್ದೆಯಲ್ಲಿರೋ ಬ್ರಿಟಿಷ್ ಅಧಿಕಾರಿ ವಿರುದ್ಧ ಕೇಸ್ ಹಾಕ್ತೀನಿ ಅಂತ ಹೆದರಿಸಿದ್ಯಂತೆ. ಈ ವಿಷಯ ಬ್ರಿಟಿಷ್ ಅಧಿಕಾರಿಗಳಿಗಾಗಿರೋ ಅವಮಾನ ಅಂತ ಬರೆದಿದ್ದಾರೆ. ಈ ಕಾರಣದಿಂದ ಆಗಿರೋ ಮಾನನಷ್ಟಕ್ಕೆ ಪರಿಹಾರವಾಗಿ ಮಹಾರಾಜರು ದಂಡದ ರೂಪವಾಗಿ 200 ಸ್ವರ್ಣ ಮುದ್ರೆಗಳನ್ನ ಸರ್ಕಾರ ಕೊಡಬೇಕಾಗಿದೆ. ಇದಕ್ಕೆ ಪರಿಹಾರವಾಗಿ ನೀನು ಓದ್ ಮುಗಿಸಿ ಮಹಾರಾಜರ ಹತ್ರ ಕೆಲ್ಸಕ್ಕೆ ಸೇರಿದಾಗ ನಿನಗೆ ಬರೋ ಸಂಬಳದಿಂದ ಆ ಹಣನ ಭರ್ತಿ ಮಾಡ್ಕೋಬೇಕಾಗತ್ತೆ. ಪ್ರಚಂಡ ಮೂರ್ತಿಗಳೇ, ಆ ಭೀಮ್ರಾವ್ ನಾವು ಹೆಣ್ದಿರೋ ಬಲೆಯಲ್ಲಿ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಬಂದಿರೋ ಮಾಹಿತಿ ಪ್ರಕಾರ ಆ ಬ್ರಿಟಿಷ್ ಅಧಿಕಾರಿ ಪರವಾಗಿ ವಾದ ಮಾಡ್ತಿರೋ ವಕೀಲರು ಭೀಮ್ರಾವ್ನ ಸೀನಿಯರ್ರೇ. ಬ್ರಿಟಿಷ್ ಅಧಿಕಾರಿ ಭೀಮ್ರಾವ್ನ ಇಡೀ ಜಾತಕನೇ ತೆಗೆದು ಹೊರಗಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಿಷಯ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ವಡೋದರ ಮಹಾರಾಜರಿಗೂ ದಂಡ ಸ್ವರೂಪವಾಗಿ 200 ಸ್ವರ್ಣ ಮುದ್ರೆಗಳನ್ನ ಕೊಡೋದಕ್ಕೆ ಹೇಳಿದಾರಂತೆ. ವಾ, ಇದು ವರ್ಷೆ ಅಂದ್ರೆ ಪರಿಣಾಮವಾಗಿ ಆ ಭೀಮ್ರಾವ್ ಬ್ರಿಟಿಷ್ ಸರ್ಕಾರ ಮತ್ತೆ ಸಯ್ಯಾಜಿ ಮಹಾರಾಜರ ನಡುವೆ ಅಡಕತ್ರಿಯಾಗಿದ್ದಾನೆ. ಒಳ್ಳೆ ಸುದ್ದಿ, ಒಳ್ಳೆ ಸುದ್ದಿ. ಮತ್ತೆ ನೀವೆಲ್ಲರೂ ಕೂಡ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಇವತ್ ರಾತ್ರಿ ನಿಮಗೆ ಕೂಟ ಏರ್ಪಡಿಸ್ತೀನಿ. ಮಾಲೀಕ್ರೆ, 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 ಆ ಬ್ರಿಟಿಷ್ ಅಧಿಕಾರಿ ಎಲ್ಫಿಸ್ಟನ್ ಕಾಲೇಜಲ್ಲಿ ಓದೋ ಎಲ್ಲ ವಿದ್ಯಾರ್ಥಿಗಳನ್ನ ಹುಡುಕಿ ಅರೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿಗೂ ಬರ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಇದು ಯಾಕೋ ಸರಿ ಬರ್ತಿಲ್ಲ. ನೀವಿಲ್ಲಿಂದ ಹೊರಡಿ, ಇಲ್ಲಾಂದ್ರೆ ತೊಂದರೆ ಸಿಕ್ಕಾಕೋತೀರಿ. ನೀವು ಸ್ವಲ್ಪ ಹೇಳಿ, 200 ಸ್ವರ್ಣ ಮುದ್ರೆ ಅಂದ್ರೆ ಅದಕ್ಕೆಷ್ಟಾಗುತ್ತೆ ಅಂತ ಭೀಮನ್ಗೆ ನೀವೇ ಹೇಳಿ. ಮತ್ತೆ 200 ಸ್ವರ್ಣ ಮುದ್ರೆ ಕಟ್ಟೋದಿಕ್ಕೆ ಎಷ್ಟು ವರ್ಷ ಜೀತ ಮಾಡಬೇಕು ಅಂತಾನೂ ನೀವೇ ಹೇಳಿ. ಮಹಾರಾಜರಿಗೆ ನನ್ನ ಪರವಾಗಿ ನೀವೊಂದು ಪತ್ರ ಕೊಡಬಹುದಾ? ಯಾವ ಪತ್ರ? ನಾನು ಸಯ್ಯಾಜಿ ಮಹಾರಾಜರಿಗೆ ಒಂದು ವಿಷಯ ಹೇಳಬೇಕಿತ್ತು. ಅದನ್ನ ನಾನು ಪತ್ರದಲ್ಲಿ ಬರ್ಕೊಡ್ತೀನಿ. ಅವ್ರಿಗೆ ತಲುಪಿಸ್ಬಹುದಾ? ಸರಿ. ನೀವೆಲ್ಲ ಇಷ್ಟು ರಾತ್ರಿ ಹೊತ್ತಲ್ಲಿ ನೀವೆಲ್ಲರೂ ಇಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ನಿಮ್ಮೆಲ್ಲರಿಗೂ ಏನಾದ್ರೂ ಗರ ಬಡ್ದಿದ್ಯೇನು? ಉತ್ತರ ಯಾಕೆ ಕೊಡ್ತಿಲ್ಲ? ನಿಮಗೆ ಕೇಳೋ ಹಕ್ಕಿದೆ, ನಾವು ಉತ್ತರ ಕೊಡ್ತೀವಿ. ನಮಗೆ ನಿಮ್ಮದೇ ಯೋಚನೆ ಸರ್. ನೀವು ಹೀಗೆ ನಿಂತ್ಕೊಂಡೇ ಉತ್ತರ ಕೇಳ್ತೀರಾ ಅಥವಾ ಚಾ ತಿಂಡಿ ಊಟ ಏನಾದರೂ ತಗೊಂಡು ಕೂತ್ಕೊಂಡು ಮಾತಾಡಬಹುದಾ? ನೋ ಕೂತ್ಕೊಳ್ಳೋದು, ನೋ ಟೀ, ನೋ ವಾಟರ್. ನಾನು ಏನ್ ಪ್ರಶ್ನೆ ಕೇಳ್ತಿದ್ದೀನೋ ಆ ಪ್ರಶ್ನೆಗೆ ನೇರವಾದ ಉತ್ತರ ಬೇಕು ನನಗೆ. ಏ ಹುಡುಗರೆಲ್ಲ, ಏ ರಾತ್ರಿ ಹೊತ್ತಲ್ಲೇ ನಿನ್ ಜೊತೆ ಏನ್ ಮಾಡ್ತಿದ್ದಾರೆ ಹೇಳು. ವಿಷಯ ನಮ್ದೊಂದು ಗುಂಪಿದೆ. ಆ ಗುಂಪಲ್ಲಿ ಮಕ್ಕಳು ಕೆಲಸ ಮಾಡ್ತಿದ್ದಾರೆ. ನಮ್ದು ಒಂದೇ ಕೆಲಸ, ಬೇರೆ ಬೇರೆ ಜಾಗಕ್ಕೆ ಹೋಗಿ ಜನರಿಗೆ ತಿಳಿಸ್ತೀವಿ. ಈ ಬ್ರಿಟಿಷ್ ಸರ್ಕಾರ ನಮ್ಗೆ ಶತ್ರುಗಳಲ್ಲ,
ಬದಲಾಗಿ ನಮ್ ಹಿತೈಷಿಗಳು ಅಂತ. ಗುಡ್. ಇದೇ ನಮ್ ಕೆಲ್ಸ. ಮತ್ ಇವನು ನರೋತ್ತಮ್ ಜೋಶಿ. ಇವತ್ತು ಕಾಲೇಜಲ್ಲಿ ಏನಾಯ್ತು ಅಂತ ನಮಗೆ ವಿವರವಾಗಿ ಹೇಳ್ತಿದ್ದ. ಕೇಳಿ ಬಹಳ ದುಃಖ ಆಯ್ತು. ಕಾಲೇಜಲ್ಲಿ ದೇಶದ್ರೋಹಿ ಕೆಲಸಗಳು ನಡೀತಿವೆ ಅಂತ. ಇದಕ್ಕಿಂತ ಮಿಗಿಲಾಗಿ ದುಃಖ ಆಗಿದ್ದು ಅವನ್ ಯಾರೋ ಇದನ್ನಲ್ಲ, ಆ ಕೆಳಗೆರಿ ಹುಡುಗ, ಏನವನ ಹೆಸರು? ಭೀಮ್ರಾವ್. ಹಾ, ಭೀಮ್ರಾವ್. ಅವನು ನಿಮ್ ವಿರುದ್ಧ ಕೇಸ್ ಹಾಕ್ತೀನಿ ಅಂತ ಹೆದರ್ಸಿದ್ನಂತೆ. ಬೆದರಿಕೆ ಹಾಕೋದ್ರಿಂದ ಏನಾಗುತ್ತೆ? ನನ್ನ ವಿರುದ್ಧ ಯಾರು ಅವನ್ ಕೇಸ್ನ ತಗೊಳ್ಳಲ್ಲ. ನಾನೇ ಖುದ್ದಾಗಿ ಅವನ ವಿರುದ್ಧ ಕೇಸ್ ಹಾಕಿದ್ದೀನಿ. ನಾಳೆ ಬೆಳಗ್ಗೆ ಹೊತ್ತಿಗೆ ಕೇಸ್ ಫೈಲ್ ಆಗುತ್ತೆ. ಎನಿವೇ, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಜನರಲ್ಲಿ ಜಾಗೃತಿ ಮೂಡಿಸ್ತಿದ್ದೀರಾ. ಬ್ರಿಟಿಷ್ ಸರ್ಕಾರ ಜನಗಳ ಶತ್ರುಗಳಲ್ಲ, ಹಿತೈಷಿಗಳು ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಮಾಡ್ತಾ ಇರ್ರಿ. ಗುಡ್ ನೈಟ್. ಎಕ್ಸ್ಕ್ಯೂಸ್ ಮೈ, ಟೀ ಇನ್ನೊಂದ್ಸಲ ಕುಡಿಯೋಣ. ನೀವಿನ್ ಹೊರಡಿ. ಭೀಮ್ರಾವ್, ಇನ್ನು ನಿನ್ ಕತೆ ಮುಗ್ದಂಗೆ. ಈ ಪತ್ರನ ಮಹಾರಾಜರು ಕೊಡಿ. ಇದ್ರ ಸಾರಾಂಶ ಏನಂದ್ರೆ, ಸಯ್ಯಾಜಿ ಮಹಾರಾಜರು ಮಾನಹಾನಿಗೆ ದಂಡ ಕೊಡೋದಕ್ಕೂ ಮುಂಚೆ ನ್ಯಾಯಾಲಯದಲ್ಲಿ ಮೊದಲು ಸಾಬೀತಾಗಿ ಬ್ರಿಟಿಷ್ ಅಧಿಕಾರಿಗಳು ಸರಿ ಮತ್ತೆ ಮಹಾರಾಜರಿಂದ ವಿದ್ಯಾರ್ಥಿ ವೇತನ ಪಡಿತಾ ಇರೋ ಭೀಮ್ರಾವ್ ತಪ್ಪು ಮಾಡಿದ್ದಾನೆ ಅಂತ. ಒಂದ್ ವೇಳೆ ನ್ಯಾಯಾಲಯ ಬ್ರಿಟಿಷ್ ಅಧಿಕಾರಿಗಳ ಪರವಾಗಿ ತೀರ್ಪು ನೀಡಿದ್ರೆ ಆಗ ಖಂಡಿತ 200 ಸ್ವರ್ಣ ಮುದ್ರೆಗಳನ್ನ ಕೊಡಬೇಕಾಗಬಹುದು. ಅದನ್ನು ತೀರ್ಸೋ ಜವಾಬ್ದಾರಿ ನಾನು ತಗೋತೀನಿ. ದಯವಿಟ್ಟು ಈ ಪತ್ರನ ಮಹಾರಾಜರು ಕೊಟ್ಟು ಅವರು ಈ ಪತ್ರಕ್ಕೆ ಬರೆಯುವಂಥ ಉತ್ತರನ ನನಗೆ ತಿಳಿಸ್ಬಿಡಿ. ಸರಿ. ಭೀಮಾ, ಈ ಹೋರಾಟ ಬರೀ ನಿಂದು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಅಲ್ಲ, ಬದಲಾಗಿ ಈ ಹೋರಾಟ ಬೇರೆ ದಿಕ್ಕನ್ನೇ ಪಡ್ಕೊಳ್ಳುತ್ತೆ. ಇದರಲ್ಲಿ ಶಾಮೀಲಾಗಿರೋದು ಸಯ್ಯಾಜಿ ಮಹಾರಾಜರ ಪ್ರತಿಷ್ಠೆ ಕೂಡ. ಹಾ, ಈ ಸಲನೂ ಅವರೇ ಖಂಡಿತ ಗೆಲ್ಲೋದು. ನೀನ್ ಹೀಗೆ ಮಾತಾಡ್ತಾನೆ ಇರೋ ರಮಾ. ಏನೋ ನಿನ್ ಗಂಡ ಸೋಲೋದೇ ಇಲ್ಲ ಅನ್ನೋ ಹಾಗೆ. ಇಲ್ಲ ಅತ್ತೆ, ಹಾಗಲ್ಲ ಹೇಳಿದ್ದು. ನನ್ ಗಂಡ ಸೋಲ್ತಾನೆ ಇರ್ತಾರೆ. ಪ್ರತಿ ದಿನ ಸೋಲ್ತಾರೆ, ಪ್ರತಿ ಕ್ಷಣ ಸೋಲ್ತಾರೆ. ತಾಯಿ ಇಲ್ಲ ಅಂತ. ರಮಾ. ಓ ಬಾಲಣ್ಣ, ನೀವಾ? ನಮಸ್ತೆ. ಭೀಮಾ ಎಲ್ಲಿ? ಅವರು ಬೆಳಿಗ್ಗೆನೆ ತಯಾರಾಗಿ ಓದ್ತಾ ಕೂತಿದ್ರು. ಓದ್ತಾ ನಿದ್ದೆ ಮಾಡಿದ್ದಾರೆ. ರಾತ್ರಿ ಬೇರೆ ತಡವಾಗಿ ಮಲಗಿದ್ರು, ಅದಕ್ಕೆ ನಿದ್ದೆ ಬಂದಿರ್ಬೇಕು. ಒಳಗಡೆ ಹೋಗ್ಬೋದಾ? ಹಾ, ಖಂಡಿತ ಬನ್ನಿ. ಇದ್ರಲ್ಲಿ ಕೇಳೋದೇನಿದೆ? ಭೀಮಾ ಯಾಕೆ ಬೇಕೀಗ? ಅಣ್ಣ ತಮ್ಮ ಅವ್ರು ಹುಡ್ಕೊಂಡ್ ಬರೋದ್ರಲ್ಲಿ ತಪ್ಪೇನಿದೆ ಅತ್ತೆ? ನಿನ್ನನ್ ಕೇಳದ್ನಾ? ಗೊತ್ತು ತಾನೆ, ಭೀಮನ್ ಸಂಪರ್ಕ ಯಾರೇ ಮಾಡಿದ್ರು ಅವ್ರ ಜೀವನ ಬರ್ಬಾದಾಗತ್ತೆ. ಚೆನ್ನಾಗ್ ಬದುಕ್ತಾ ಇದ್ಯಾ, ಮತ್ತ್ಯಾಕೆ ಒಂದ್ ಸವಾಸ? ಏನು? ಏನ್ ಹೇಳಿದ್ರಿ ನೀವು? ಕಿವಿ ಸರಿ ಇಲ್ವಾ? ಸುಮ್ನೆ ಕೆಲ್ಸ ಮಾಡು.
ಸರಿ, ಈಗ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸರಿ ಹೇಳ್ಬೇಡಿ. ಹೇಳ್ಬೇಕು ಅನ್ಸಿದ್ರು ಒಬ್ರೇ ಮಾತಾಡ್ಕೊಳ್ಳಿ. ಯಾಕಂದ್ರೆ ನಾನು ನನ್ ಗಂಡನ ಬಗ್ಗೆ ಹೀಗೆಲ್ಲ ಕೇಳೋದಿಕ್ಕಾಗಲ್ಲ. ಕೇಳಿಸ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಕಿವಿ ಮುಚ್ಕೊಂಡಿರು. ಅತ್ತೆ, ನಾನ್ ತಮಾಷೆ ಮಾಡ್ತಿಲ್ಲ. ಅತ್ತೆ ಸೊಸೆ ಮಧ್ಯೆ 1000 ಭಿನ್ನಾಭಿಪ್ರಾಯ ಇರುತ್ತೆ. ವಾದ, ಮಾತು, ಜಗಳ 1000 ಇರುತ್ತೆ. ಆದ್ರೂ ಸಂಬಂಧ ಹಾಗೆ ಇರುತ್ತೆ. ಯಾಕಂದ್ರೆ ಇಬ್ರಿಗೂ ಮುಖ್ಯವಾದ ವ್ಯಕ್ತಿ ಒಬ್ನೇ ಆಗಿರ್ತಾನೆ. ಆದ್ರೆ ನಮ್ಮಿಬ್ರ ಮಧ್ಯೆ ಹಾಗೇನೂ ಇಲ್ಲ. ನಿಮಗಂತೂ ನನ್ ಗಂಡ ಏನೂ ಅಲ್ವೇ ಅಲ್ಲ. ಅದಕ್ಕೆ ಮುಂದೇನಾದ್ರೂ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಉತ್ತರ ಕೊಡೋ ಸಮಯದಲ್ಲಿ ನಾನು ಮರ್ತೇ ಹೋಗ್ತೀನಿ ನೀವು ನನಗತ್ತೆ ಅಂತ. ಇಲ್ಲೋಡಿ ಅತ್ತೆ, ನಾನ್ ನನ್ನ ಗಂಡನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಮಿತಿ ಮೀರೋ ತರ ಮಾತಾಡ್ಬೇಡಿ. ಬಾಲಣ್ಣ, ಬನ್ನಿ ಒಳಗೆ. ಚಿಕ್ಕ ವಯಸ್ಸಿಂದ ಹೀಗೇನೆ, ಪುಸ್ತಕಗಳ ಮಧ್ಯೆ ಮಲಗೋದೇ ಅಭ್ಯಾಸ. ಬಾಲಣ್ಣ, ನೀವು ಇಲ್ಲಿ? ಹಾ, ಹೇಳಬೇಕು ಅಂದ್ರೆ ನೀನು ನನ್ನ ಹತ್ರ ಬರಬೇಕು. ನನ್ನ ಹತ್ರ ಸಮಸ್ಯೆ ಏನು ಅಂತ ಹೇಳಬೇಕಿತ್ತು. ಆದರೆ ನಿಮ್ಮ ಅಣ್ಣಂಗೆ ಇದನ್ನೆಲ್ಲ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ಕೊಂಡಿದ್ಯಾ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ಅಣ್ಣ. ಬಿಡು, ಮುಖ್ಯವಾದ ವಿಷಯ ಕೇಳು. ನೀನು ಹೇಳದೇ ಇರ್ಬೋದು, ಆದರೆ ಬೆಳಗ್ಗೆನೆ ನನಗೊಂದು ವಿಷಯ ಬಂತು. ಆ ಬ್ರಿಟಿಷ್ ಅಧಿಕಾರಿ ಬೆಳಗ್ಗೆನೆ ನಿನ್ನ ವಿರುದ್ಧ ಕೇಸ್ ಹಾಕ್ತಿದಾರಂತೆ. ಇವತ್ತೇ ಹಿಯರಿಂಗ್ ಕೂಡ ಇದೆಯಂತೆ. ಏನು? ಹಾ ನೋಡು, ಅಕಸ್ಮಾತ್ ನಿನ್ನ ಪರ ಕೋರ್ಟಲ್ಲಿ ಯಾರು ವಾದ ಮಾಡಕ್ಕೆ ವಕೀಲರು ಇಲ್ಲ ಅಂದ್ರೆ ಅವರು ಸಲೀಸಾಗಿ ಈ ಕೇಸ್ನ ಗೆದ್ದೇ ಬಿಡ್ತಾರೆ, ಗೊತ್ತಾ? ಅದಕ್ಕೆ ನಿನ್ನ ಪರವಾಗಿ ನಾನೊಬ್ರು ಸರ್ಕಾರಿ ವಕೀಲರ ಹತ್ರ ಮಾತಾಡಿದ್ದೀನಿ. ಈಗಲೇ ಹೋಗಿ ಮಾತಾಡು. ನಡೀರಿ.